ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಸುನಿಲ್ ಲಮಾಣಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಣಚಿ. ನನ್ನ ಹೆಸರು ನಕೋಶ ನಾರಾಯಣ ಮಿರಾಶಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಣಚಿ. ನನ್ನ ಹೆಸರು ಪಾರ್ವತಿ ಮಿರಾಶಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಣಚಿ. ನಮ್ಮ ಸಮಸ್ಯೆ ಏನೆಂದರೆ ಕಾಡುಗಳಲ್ಲಿ ಸಾಕಷ್ಟು ಜನರು ಬಂದು ಗಿಡಮರಗಳನ್ನು ಕಡಿದು ಕಟ್ಟಿಗೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇದೇ ನಮಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಮತ್ತು ಪ್ರಾಣಿಗಳ ಚರ್ಮವನ್ನು ತೆಗೆದು ಮತ್ತು ಮೂಳೆಗಳನ್ನು ತೆಗೆದು ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡುತ್ತಿದ್ದಾರೆ. ಮತ್ತು ಆನೆಗಳ ದಂತಗಳನ್ನು ತೆಗೆದು ಮಾರಾಟವನ್ನು ಮಾಡುತ್ತಿದ್ದಾರೆ. ಈ ಒಂದು ಕೆಟ್ಟ ಕೆಲಸ ಮಾಡಿ ಸಾಕಷ್ಟು ಹಣಗಳನ್ನು ಸಂಪಾದಿಸುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ನಾವು ಒಂದು ಮಾಡೆಲ್ ಅನ್ನು ತಯಾರಿಸಿದ್ದೇವೆ. ಈ ಮಾಡೆಲ್ ಹೆಸರು ಏನಂದ್ರೆ ಡೆಫ್ಟ್ ಐಡೆಂಟಿಫಿಕೇಶನ್ ಇನ್ ಫಾರೆಸ್ಟ್ ಯೂಸಿಂಗ್ ಕಂಪ್ಯೂಟರ್ ವಿಧಾನ. ಈ ಮಾಡೆಲಿನ ಉಪಕರಣಗಳು ಯಾವ್ಯಾವ ಅಂದ್ರೆ ಈ ಮಾಡೆಲ್ಗೆ ಬೇಕಾದ ಉಪಕರಣಗಳು ರೆಪ್ರಿಜರ್ ಪೈ, ಬೇಕಾದ ಉಪಕರಣಗಳು ರೆಪ್ರಿಜರ್ ಪೈ, ಇಮೇಜ್ ಪ್ರೊಸೆಸ್, ಬಜರ್. ಇದಕ್ಕೆ ನಾವು ಚಾರ್ಜರ್ ಮೂಲಕ ಕ್ಯಾಮ್ರಾವನ್ನು ಕನೆಕ್ಟ್ ಮಾಡೀವಿ. ಇದಕ್ಕೆ ಬೇಕಾದ ಉಪಕರಣಗಳು ರಾಸ್ಬೆರಿ ಪೈ, ಬಜರ್. ಈ ರಾಸ್ಬೆರಿ ಪೈ ಅನ್ನು ನಾವು ಚಾರ್ಜರ್ಗೆ ಕನೆಕ್ಟ್ ಮಾಡಿದ್ದೀವಿ. ಇದರಿಂದ ನಮಗೆ ಸಮಸ್ಯೆಗಳನ್ನು ತಡೆಗಟ್ಟಲು ಬೇಕಾದ ಉಪಕರಣಗಳು ಬಜರ್, ರಾಸ್ಬೆರಿ ಪೈ. ಇದಕ್ಕೆ ನಾವು ಕ್ಯಾಮ್ರಾವನ್ನು ಕನೆಕ್ಟ್ ಮಾಡಿದ್ದೀವಿ. ಇದರಿಂದ ನಾವು ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಕಂಪ್ಯೂಟರ್ ವಿಷನ್ ಅಂದರೆ ಕಂಪ್ಯೂಟರ್ ದೃಷ್ಟಿಕೋನ. ಇಲ್ಲಿ ಇಂಡೆಕ್ಸ್ನಲ್ಲಿದ್ದ ಆಬ್ಜೆಕ್ಟ್ ಅಲ್ಲಿ ಕ್ಲಿಕ್ ಮಾಡಬೇಕಾ. ನೋಡಿ, ಪೈಥಾನ್ ಕೋಡ್ಗಳನ್ನು ನಾವು ಇಟ್ಟಿವಿ. ಅದ್ರಾಗ ನಾವು ಥೆಫ್ಟ್ ಡಿಟೆಕ್ಷನಿಗೆ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರ್ತೈತಿ. ಅದ್ರಾಗ ನಾವು ಟೋನಿ ಸಾಫ್ಟ್ವೇರಿಗೆ ಕ್ಲಿಕ್ ಮಾಡ್ಬೇಕು. ಅದಕ್ಕೆ ಯಾಕೆ ಕ್ಲಿಕ್ ಮಾಡ್ಬೇಕಂದ್ರೆ ನಾವು ರನ್ ಮಾಡೋಕ್ಕೆ ಅದಕ್ಕೆ ಕ್ಲಿಕ್ ಮಾಡ್ಬೇಕು. ನೋಡಿ, ಇಲ್ಲಿ ರನ್ ಒಂದು ಬಟನ್ ಐತಿ, ಅದಕ್ಕೆ ನಾವು ಕ್ಲಿಕ್ ಮಾಡಿದ್ರೆ